स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ವೇದಿಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಬಹಳ ಅದ್ದೂರಿಯಾಗಿ ಅದ್ಭುತವಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಣೆ ಮಾಡಿದೆವು. ಈ ಒಂದು ಸಂಘಟನೆಯ ಮೂಲ ಉದ್ದೇಶ ಸಂವಿಧಾನದ ಸಂರಕ್ಷಣೆ ಮಾಡಿದರೆ ನಮ್ಮ ರಕ್ಷಣೆ ಆಗುತ್ತದೆ. ಸಂವಿಧಾನದ ರಕ್ಷಣೆ ಮಾಡದಿದ್ದರೆ ನಮ್ಮ ರಕ್ಷಣೆ ಆಗಲು ಸಾಧ್ಯವಿಲ್ಲ. ನಮ್ಮ ಗಡಿನಾಡ ಜಯಭೀಮ ವೇದಿಕೆಯ ಮೂಲ ಉದ್ದೇಶ ನಮ್ಮ ಸಂವಿಧಾನದ ರಕ್ಷಣೆ ಮಾಡುವುದಾಗಿತ್ತು. ಈ ಒಂದು ಬಾಬಾ ಸಾಹೇಬ್ ಅವರ 135ನೇ ಜಯಂತಿಯಲ್ಲಿ ಆಗಮಿಸಿದ ಎಲ್ಲರಿಗೂ, ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ ಹಾಗೂ ವಿವಿಧ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ, ಪೋಷಕರಿಗೂ ಹಾಗೂ ಮುಖ್ಯವಾಗಿ ಆಗಮಿಸಿದಂಥ ನಿವೃತ್ತ ಗುರುಮಾತೆಯರಿಗೂ, ಶಿಕ್ಷಕರಿಗೂ ಕೂಡ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಗಡಿನಾಡ ಜಯಭೀಮ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು ನರೇಂದ್ರ ಬಾಬು ಬರಡ್ಡಿ. ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಕನಿಷ್ಠ 100 ರಿಂದ 120 ವಿದ್ಯಾರ್ಥಿಗಳಿಗೆ, PUC ಮತ್ತು SSC ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದೆವು ಅಂತ ಹೇಳಲು ತುಂಬಾ ಹರ್ಷವೆನಿಸುತ್ತದೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ನಮ್ಮ ಗಡಿನಾಡ ಜಯಭೀಮ ವೇದಿಕೆಯ ಮೊದಲನೆಯ ಪ್ರಯತ್ನ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಬಹಳ ಅದ್ಭುತವಾಗಿ ಮೂಡಿ ಬಂತು. ನಿಮ್ಮೆಲ್ಲರ ಸಹಾಯ ಸಹಕಾರ ಇದೇ ರೀತಿ ಮುಂದುವರಿಯಲಿ. ಇದೇ ರೀತಿಯಾಗಿ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು, ಸಾಮಾಜಿಕ ಉಪಯೋಗ ಕಾರ್ಯಕ್ರಮಗಳನ್ನು ನೀಡುತ್ತಾ ಬರುತ್ತೇವೆ ಅಂತ ತಮ್ಮಲ್ಲಿ ಈ ಸಂದರ್ಭದಲ್ಲಿ ನಾವು ಹೇಳಲು ಇಚ್ಛೆಪಡುತ್ತೇನೆ. ಶಿಕ್ಷಣ ಮತ್ತು ಶಿಕ್ಷಣವನ್ನು ಯಾರು ಪಡಿತಾರೋ ಅವರು ಈ ಸಮಾಜವನ್ನು, ದೇಶವನ್ನು ಕಟ್ಬೋದು ಅಂಥೇಳಿ, ಅದರ ಜೊತೆಯಲ್ಲಿ ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಅಂತ ಹೇಳಿದ್ದಾರೆ. ಇವತ್ತು ಶಕ್ತಿಯ ಅಸ್ತ್ರ ಅಂತ ಹೇಳಿದ್ರೆ ಶಿಕ್ಷಣ. ಅವರನ್ನು ಪ್ರೋತ್ಸಾಹಿಸಿ ಅವರು KS, IPS, IAS ಇನ್ನು ಅನೇಕ ರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾಜವನ್ನು ಕಟ್ಟಿ ಅನ್ನೋದೇ ಸೌಜನ್ಯ ಸುಲಿ ಕೈ ಮಾಡಬೇಡ. SSLC ವಾರ್ಷಿಕ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸು ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳು, ಹೀಗೆ ಇವರ ಶಿಕ್ಷಣ ಮಟ್ಟ ಮುಂದುವರಿಯಲಿ, ವಿವಿಧ ಕ್ಷೇತ್ರದಲ್ಲಿ ಇವರ ಸಾಧನೆ ಮುಂದುವರಿಯಲಿ ಅಂತ ಹೇಳ್ತಾ, ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಹಿರಿಯರಿಂದ ಒಂದು ಗೌರವದ ಸನ್ಮಾನ. ಯಾಕಂದರೆ ಜಗತ್ತು ಹೆದರೋದು ಶಿಕ್ಷಣಕ್ಕೆ. ಮನುಷ್ಯನಲ್ಲಿ ಶಿಕ್ಷಣ ಅನ್ನುವಂಥದ್ದಿತ್ತಂದ್ರೆ, ಶಿಕ್ಷಣ ಅನ್ನೋದು ಮನುಷ್ಯನಿಗೆ ಪ್ರಶ್ನೆ ಮಾಡುವಂತಹ ಸಾಮರ್ಥ್ಯ ಸೃಷ್ಟಿ ಮಾಡುತ್ತದೆ. ಯಾಕಂದ್ರೆ ಶಿಕ್ಷಣನೇ ಇರಲಿಲ್ಲಂದ್ರೆ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವುದು ಅಥವಾ ಸಸಿಗೆ ನೀರಿಸುವಂತಹ ಕಾರ್ಯಕ್ರಮ. ಯಾಕಂದರೆ ಇದೇ ರೀತಿಯಾಗಿ ಈ ಕಾರ್ಯಕ್ರಮಗಳು ಮುಂದುವರಿಯಲಿ ಅನ್ನುವಂತಹ ಭಾವನೆಯೊಂದಿಗೆ ಈ ಜ್ಯೋತಿ ಬೆಳಗಿಸುವಂತಹ ಕಾರ್ಯಕ್ರಮ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವಂತಹ
ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ರಮೇಶ್ ಕಮಲಿಗಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭಾರತೀಯ ದ್ರಾವಿಡ ವಿರಚಿಕೊಳ್ಳುತ್ತೇನೆ. ಹಿರಿಯರಾಗಿರ್ತಕ್ಕಂಥ ರಮೇಶ್ ಕಾಕಾ ಕಮಲಿಗಿ ಅವರು ವೇದಿಕೆ ಮೇಲೆ ಉಪಸ್ಥಿತರಾಗಬೇಕು. ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ಇವರಿಗೆ ಹೃದಯದ ಧನ್ಯವಾದಗಳು. ಈಗ ಸನ್ಮಾನ ಮಾಲಾರ್ಪಣೆ ಹಾಗೂ ನೆನಪಿನ ತುಂಬಾ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ. ಡಾಕ್ಟರ್ ಬಾಬಾ ಸಾಹೇಬ್ ಸನ್ಮಾನಿಸಿರ್ತಕ್ಕಂತಹ ಸಹೋದರರಿಗೆ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರತಕ್ಕಂತಹ ಶ್ರೀ ಶಫೀಕ್ ಶೇಖ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೃದಯದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಮಾರುತಿ ಬೂದಿಯಾಳಿಯವರು ಬಂದು ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. अशोक हल्ली, कुमार मुतुराज पलापू, प्रज्वल ಬೆಳ್ಳನವರ್, ದರ್ಶನ್ ಪಡಕಾನೂರ್ ಈ ವಿದ್ಯಾರ್ಥಿಗಳು ಸನ್ಮಾನ ಸ್ವೀಕರಿಸಲಿಕ್ಕೆ. ಇವರ ಸಾಧನೆ ಮಟ್ಟ ಹೀಗೆ ಮುಂದುವರಿಯಲಿ. ಇನ್ನೂ ಬಾನೆತರಕ್ಕೆ ಇವರ ಸಾಧನೆ ಮುಂದುವರಿಯಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ, ಒಂದು ವಿಶೇಷವಾಗಿರ್ತಕ್ಕಂತಹ ಸನ್ಮಾನ. ಯಾಕಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣುವ ಅನ್ನುವಂತಹ ಮಾತು. ಈಗ ತಾನೇ SSLC ಮುಗಿಸಿ ಮುಂದಿನ ವ್ಯಾಸಂಗಕ್ಕೆ ಸೇರ್ಪಡೆಯಾಗಿರ್ತಕ್ಕಂತಹ ನಿಮ್ಮ ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸನ್ಮಾನ. ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಂದ